ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನನಗೆ ನನ್ನ ತಮ್ಮ ಫೋನ್ ಮಾಡ್ತು ನಿಮ್ಮ ಪಾಪುಗೆ ಹಾಕೊಚ್ಚಿದ್ದೆ ಅಂತ. ಬಂದಾಗ ನೋಡಿದಾಗ ಅಲ್ಲಿ ದೊಡ್ಡ ಹಾಸ್ಪಿಟ್ಲಿಗೆ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರು. ಸ್ಕೂಲಲ್ಲಿ ಊಟ ಮಾಡ್ಬೇಕಾದ್ರೆ ದೇವಸ್ಥಾನದ ಹತ್ರ ಇತ್ತು. ಡೈಲಿ ಅಲ್ಲಿ ಶಾಲೆ ಮುಂದೆ ಕುತ್ಕೊಂತಿದ್ರು ಅಂತ. ಇವತ್ತು ಈ ಕಡೆ ಬಂದು ಕುಂತು ಊಟ ಮಾಡ್ಬೇಕಾದ್ರೆ ಹಾಕೊಚ್ಚಿದ್ರು. ಎಲ್ಲಿ ದೇವಸ್ಥಾನದ ಯಾವ ದೇವಸ್ಥಾನ? ಅಲ್ಲಿ ದೇವಸ್ಥಾನ ಕಟ್ಸಿದ್ದಾರೆ ಸರ್, ಇವತ್ತು ಗಣೇಶನ ಗುಡಿ. ಅಲ್ಲಿ ಕುತ್ಕೊಂಡು ಎಲ್ಲರೂ ಊಟ ಮಾಡ್ಬೇಕಾದ್ರೆ ಬಂದು ಕಚ್ಚಿತ್ತು ಅಂತ ಅಷ್ಟೇ ಗೊತ್ತು. ಅವಳು ಹೇಳಿದ ಪ್ರಕಾರ ನನಗೇನೋ ಗೊದ್ದ ಕಡಿತು ಅಂತ ಅಂದ್ಕೊಂಡ್ಲಂತೆ. ಅದು ನೋಡಿದ್ರೆ ಹಾವು. ಈಗ ಹೇಗಿದೆ ಮ್ಯಾಮ್? ಚೆನ್ನಾಗಿದೆ ಸರ್, ಏನು ಪ್ರಾಬ್ಲಮ್ ಏನಿಲ್ಲ? ಇಲ್ಲ ಏನಿಲ್ಲ, ಮೆಡಿಸಿನ್ ಎಲ್ಲ ಹಿಡಿತಿದ್ದೆ. ಅದೇ ಸ್ವಲ್ಪ ವೀಕ್ ಇದ್ದಾಳೆ ಅಂತ ಹೇಳ್ತಿದ್ದಾರೆ. ಮಾತಾಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ, ಚೆನ್ನಾಗಿದೆ. ಇಲ್ಲ ನನಗೆ ನನ್ನ ತಮ್ಮ ಫೋನ್ ಮಾಡ್ತು ನಿಮ್ಮ ಪಾಪುಗೆ ಹಾಕೊಚ್ಚಿದ್ದೆ ಅಂತ. ಬಂದಾಗ ನೋಡಿದಾಗ ಅಲ್ಲಿ ದೊಡ್ಡ ಹಾಸ್ಪಿಟ್ಲಿಗೆ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರು. ಸ್ಕೂಲಲ್ಲಿ ಊಟ ಮಾಡ್ಬೇಕಾದ್ರೆ ದೇವಸ್ಥಾನದ ಹತ್ರ ಇತ್ತು. ಡೈಲಿ ಅಲ್ಲಿ ಶಾಲೆ ಮುಂದೆ ಕುತ್ಕೊಂತಿದ್ರು ಅಂತ. ಇವತ್ತು ಈ ಕಡೆ ಬಂದು ಕುಂತು ಊಟ ಮಾಡ್ಬೇಕಾದ್ರೆ ಹಾಕೊಚ್ಚಿದ್ರು. ಎಲ್ಲಿ ದೇವಸ್ಥಾನದ ಯಾವ ದೇವಸ್ಥಾನ? ಅಲ್ಲಿ ದೇವಸ್ಥಾನ ಕಟ್ಸಿದ್ದಾರೆ ಸರ್, ಇವತ್ತು ಗಣೇಶನ ಗುಡಿ. ಅಲ್ಲಿ ಕುತ್ಕೊಂಡು ಎಲ್ಲರೂ ಊಟ ಮಾಡ್ಬೇಕಾದ್ರೆ ಬಂದು ಕಚ್ಚಿತ್ತು ಅಂತ ಅಷ್ಟೇ ಗೊತ್ತು. ಅವಳು ಹೇಳಿದ ಪ್ರಕಾರ ನನಗೇನೋ ಗೊದ್ದ ಕಡಿತು ಅಂತ ಅಂದ್ಕೊಂಡ್ಲಂತೆ. ಅದು ನೋಡಿದ್ರೆ ಹಾವು. ಈಗ ಹೇಗಿದೆ ಮ್ಯಾಮ್? ಚೆನ್ನಾಗಿದೆ ಸರ್, ಏನು ಪ್ರಾಬ್ಲಮ್ ಏನಿಲ್ಲ? ಇಲ್ಲ ಏನಿಲ್ಲ, ಮೆಡಿಸಿನ್ ಎಲ್ಲ ಹಿಡಿತಿದ್ದೆ. ಅದೇ ಸ್ವಲ್ಪ ವೀಕ್ ಇದ್ದಾಳೆ ಅಂತ ಹೇಳ್ತಿದ್ದಾರೆ. ಮಾತಾಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ, ಚೆನ್ನಾಗಿದೆ. ಇಲ್ಲ ನನಗೆ ನನ್ನ ತಮ್ಮ ಫೋನ್ ಮಾಡ್ತು ನಿಮ್ಮ ಪಾಪುಗೆ ಹಾಕೊಚ್ಚಿದ್ದೆ ಅಂತ. ಬಂದಾಗ ನೋಡಿದಾಗ ಅಲ್ಲಿ ದೊಡ್ಡ ಹಾಸ್ಪಿಟ್ಲಿಗೆ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರು. ಸ್ಕೂಲಲ್ಲಿ ಊಟ ಮಾಡ್ಬೇಕಾದ್ರೆ ದೇವಸ್ಥಾನದ ಹತ್ರ ಇತ್ತು. ಡೈಲಿ ಅಲ್ಲಿ ಶಾಲೆ ಮುಂದೆ ಕುತ್ಕೊಂತಿದ್ರು ಅಂತ. ಇವತ್ತು ಈ ಕಡೆ ಬಂದು ಕುಂತು ಊಟ ಮಾಡ್ಬೇಕಾದ್ರೆ ಹಾಕೊಚ್ಚಿದ್ರು. ಎಲ್ಲಿ ದೇವಸ್ಥಾನದ ಯಾವ ದೇವಸ್ಥಾನ? ಅಲ್ಲಿ ದೇವಸ್ಥಾನ ಕಟ್ಸಿದ್ದಾರೆ ಸರ್, ಇವತ್ತು ಗಣೇಶನ ಗುಡಿ. ಅಲ್ಲಿ ಕುತ್ಕೊಂಡು ಎಲ್ಲರೂ ಊಟ ಮಾಡ್ಬೇಕಾದ್ರೆ ಬಂದು ಕಚ್ಚಿತ್ತು ಅಂತ ಅಷ್ಟೇ ಗೊತ್ತು. ಅವಳು ಹೇಳಿದ ಪ್ರಕಾರ ನನಗೇನೋ ಗೊದ್ದ ಕಡಿತು ಅಂತ ಅಂದ್ಕೊಂಡ್ಲಂತೆ. ಅದು ನೋಡಿದ್ರೆ ಹಾವು. ಈಗ ಹೇಗಿದೆ ಮ್ಯಾಮ್? ಚೆನ್ನಾಗಿದೆ ಸರ್, ಏನು ಪ್ರಾಬ್ಲಮ್ ಏನಿಲ್ಲ? ಇಲ್ಲ ಏನಿಲ್ಲ, ಮೆಡಿಸಿನ್ ಎಲ್ಲ ಹಿಡಿತಿದ್ದೆ. ಅದೇ ಸ್ವಲ್ಪ ವೀಕ್ ಇದ್ದಾಳೆ ಅಂತ ಹೇಳ್ತಿದ್ದಾರೆ. ಮಾತಾಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ.